ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ದಿವ್ಯಾ ಕಾಸರಗೋಡು. ಶಬರಿಮಲೆ ದೇವರ ನಾಡು ಕೇರಳದಲ್ಲಿರೋ ಪವಿತ್ರ ಕ್ಷೇತ್ರ. ಸಹಸ್ರಾರು ಭಕ್ತರು ಮಣಿಕಂಠನ ದರ್ಶನ ಪಡೀತಾ ಇರ್ತಾರೆ. ಆದರೆ ಇದೇ ಅಯ್ಯಪ್ಪನ ಸನ್ನಿಧಾನದಲ್ಲಿ ಕೆಲ 3-4 ದಿನಗಳಿಂದ ಚಿನ್ನ ಕಳ್ಳತನ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಣಿಕಂಠ ದೇಗುಲದ ಮುಂಭಾಗದಲ್ಲಿರೋ 2 ದೊಡ್ಡದಾದ ಚಿನ್ನದ ದ್ವಾರಪಾಲಕ ಮೂರ್ತಿಗಳ ತೂಕದಲ್ಲಿ ಚಿನ್ನ ಇಳಿಕೆ ಆಗಿದೆಯಂತೆ. ಈ ದ್ವಾರಪಾಲಕ ಮೂರ್ತಿ 42.8 kg ತೂಕ ಹೊಂದಿರುತ್ತೆ. ಕಾಪರ್ ಲೇಪನದ ಮೂರ್ತಿಯ ಮೇಲೆ ಚಿನ್ನದ ಲೇಪನವನ್ನು ಮಾಡಲಾಗುತ್ತೆ. ಆದರೆ ಈಗ 42.8 kg ಇದ್ದ ಮೂರ್ತಿಯಲ್ಲಿ 4.5 kg ಚಿನ್ನ ನಾಪತ್ತೆಯಾಗಿದೆ ಅಂತ ಕ್ಷೇತ್ರದ ಆಯುಕ್ತರು ಆರೋಪಿಸಿದ್ದಾರೆ. ಅಂದಹಾಗೆ ಇದು 1998ರಲ್ಲಿ ಉದ್ಯಮಿ ವಿಜಯ್ ಮಲ್ಯ ದೇವಾಲಯಕ್ಕೆ ದಾನ ಮಾಡಿದ್ದ ಚಿನ್ನ. ಗರ್ಭಗುಡಿ ಮತ್ತು ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪನಕ್ಕಾಗಿ 30.3 kg ಚಿನ್ನ ಮತ್ತು 1900 kg ತಾಮ್ರವನ್ನು ಅವರು ಕೊಟ್ಟಿದ್ರು. ಹೀಗಿರುವಾಗ 2019ರಲ್ಲಿ ದೇವರ ಮೂರ್ತಿಗಳಿಗೆ ಪುನರ್ಲೇಪನ ಮಾಡಲಾಗಿತ್ತು. ಅದಕ್ಕಾಗಿ ಬೆಂಗಳೂರಿನ ಉನ್ನಿಕೃಷ್ಣನ್ ಪೊಟ್ಟಿ ಅನ್ನೋರು 2019ರಲ್ಲಿ ವಿಗ್ರಹಗಳ ಚಿನ್ನದ ಕವಚಗಳನ್ನು ಮರುಲೇಪನಕ್ಕಾಗಿ ಚೆನ್ನೈಗೆ ಕೊಂಡೊಯ್ದಿದ್ರು. ಈ ವೇಳೆ ತಾಮ್ರದ ಮೂರ್ತಿಗೆ ಹೊದಿಸಿದ್ದ ಚಿನ್ನದ ಕವಚದಲ್ಲಿ 4.5 kg ಚಿನ್ನ ಕಳ್ಳತನ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇದಿಷ್ಟೇ ಅಲ್ಲದೆ ಕವಚವನ್ನು ಕೊಂಡೊಯ್ಯುವಾಗ ಬೆಂಗಳೂರಿನ ಉನ್ನಿಕೃಷ್ಣನ್ ಪೊಟ್ಟಿ ಸರಿಯಾದ ದಾಖಲೆಗಳನ್ನು ನಿರ್ವಹಿಸಿಲ್ಲ. ದೇವಾಲಯದ ಅಧಿಕಾರಿಗಳು ಇಲ್ಲದೆ ಅದನ್ನು ಕೊಂಡೊಯ್ಯಲಾಗಿತ್ತು. ಶಬರಿಮಲೆ ವಿಶೇಷ ಕಮಿಷನರ್ ಅಥವಾ ಕೇರಳ ಹೈಕೋರ್ಟ್ನಿಂದಲೂ ಅನುಮತಿ ಪಡೆದಿರಲಿಲ್ಲ ಅಂತ ಇದೀಗ ಚಿನ್ನದ ವಿಚಾರದಲ್ಲಿ ತಿರುವಾಂಕೂರ್ ದೇವಸ್ವಂ ಮಂಡಳಿ ಆರೋಪ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇರಳ ಹೈಕೋರ್ಟ್ ವಿಭಾಗೀಯ ಪೀಠವು ತುರ್ತು ಮತ್ತು ಸಮಗ್ರ ತನಿಖೆ ನಡೆಸುವಂತೆ ಸ್ಥಳೀಯ ಪೊಲೀಸರಿಗೆ ಸೂಚನೆ ನೀಡಿದ್ದು ಎಸ್ಐಟಿ ರಚನೆಗೂ ಹೈಕೋರ್ಟ್ ಆದೇಶಿಸಿದೆ. ಅದರಂತೆ ಉನ್ನಿಕೃಷ್ಣನ್ ಪೊಟ್ಟಿಯ ವಿಚಾರಣೆ ನಡೀತಾ ಇದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.